ಸೊ ಇವಾಗ ಬೇಗನೆ ಎದ್ದಿದ್ವಿ ಇವತ್ತು. ಒಂದು ಪೂಜೆ ಇದೆ ಮನೆಯಲ್ಲಿ. ಏನ್ ನೋಡತ್ತಿ ಅಲ್ಲಿ? ಅನ್ನ ಮಾಡ್ಯಾರು. ಆಮೇಲೆ ಇದ್ರ ಜೊತೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಇವತ್ತು ಅಂಗಾರಿಕಾ ಸಂಕಷ್ಟಿ, ಸೊ ಗಣೇಶ ಸಂಕಷ್ಟಿ. ಇವತ್ತು ನಾನು ಮಾಡತ್ತೀನಿ, ಬಟ್ ಉಪವಾಸ ಮಾಡತ್ತಿಲ್ಲ, ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೇಗನೆ ಎದ್ದಿದ್ವಿ ಇವತ್ತು. ಬೇಗ ಎದ್ದು ಎಲ್ಲ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದಿದ್ವಿ ನಾನು ಪ್ರದಿತ್ಯ. ಇನ್ನೂ ಚಳಿ ಇತ್ತು, ಸೊ ಚಳಿ ಇರೋ ಸಲುವಾಗಿ ಹಾಗೆ ಟೆರೆಸ್ ಮೇಲೆ ಒಂದು ಸ್ವಲ್ಪ ಬಿಸಿಲಿಗೆ ಕೂತ್ಕೋಣ ಅಂಥೇಳಿ ನಾನು ಪ್ರದಿತ್ಯ ಮೇಲ್ಗಡೆ ಬಂದೀವಿ. ಸ್ವಲ್ಪ ಎಳೆ ಬಿಸಿಲಿದೆ. ಪ್ರದಿತ್ಯ ನಾನು ಟೆರೆಸ್ ಮೇಲೆ ಅದೀವಿ. ಇಲ್ಲೆಲ್ಲ ಮೆಣಸಿನ್ಕಾಯಿ ಒಣಗಿ ಹಾಕ್ಯಾರು. ಸೊ ಇದರಲ್ಲಿ ಪ್ರದಿತ್ಯನ ಕರ್ಕೊಂಡ್ಬಂದೀನಿ. ಈ ಮೆಣಸಿನ್ಕಾಯಿದಾಗ ಅವ್ನು ಯಾವಾಗ ಓಡಾಡ್ತಾನೋ ಗೊತ್ತಿಲ್ಲ, ಬಟ್ ಟೆರೆಸ್ ಮೇಲೆ ಕರ್ಕೊಂಡ್ಬಂದೀನಿ ಅಷ್ಟೇ. ಓಯ್ ಗುಬ್ಬಚ್ಚಿ ನೋಡ್ರಿ ಹೆಂಗೆ ಹಣ್ಣಿಕಾಯ್ಕೆ ನೋಡತ್ತಾರು. ಏನು ನೋಡತ್ತಿ ಅಲ್ಲಿ? ಹೆಂಗೈತೆ ನೋಡ್ರಿ ಬೆಳಗಿನ ವ್ಯೂ ಎಲ್ಲ. ಇನ್ನೂ ಮಂಜಿದೆ, ಒಂದು ಸ್ವಲ್ಪ ಸ್ವಲ್ಪ ಬಿಸಿಲಿದೆ, ಬಟ್ ಆದರೂ ಇನ್ನೂ ಮಂಜು ಬೀಳತೈತಿ. ಆಮೇಲೆ ಇದು ಬೆಟ್ಟಿದ ನೆಲ್ಲಿಕಾಯಿ ನಿನ್ನೆ ಕಟ್ ಮಾಡಿ ಒಣಗಿ ಹಾಕಿದ್ನಿ. ಸೊ ಇದನ್ನ ಮೇಲಿಡೋದಕ್ಕಂತ ಬಂದ್ವಿ. ಎಲ್ಲ ಆಲ್ಮೋಸ್ಟ್ ತಿಂದು ಖಾಲಿ ಮಾಡ್ಯಾರ. ಇವಾಗ ಒಂದು 3 ಬೆಟ್ಟದ ನೆಲ್ಲಿಕಾಯಿ ಇದ್ದು, ಇವಾಗ ಇಷ್ಟೇ ಉಳಿಸ್ಯಾರ. ಅದರಲ್ಲಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಾರ ಆಲ್ಮೋಸ್ಟ್. ಇಲ್ಲೇ ಇಡ್ತೀನಿ ಬಿಸಿಲಿಗೆ, ಸಾಯಂಕಾಲನೂ ಅಷ್ಟರಲ್ಲಿ ಫುಲ್ ಡ್ರೈ ಆಗಿರ್ತವೆ. ಇವಾಗ ಕೆಳಗಡೆ ಹೋಗಿ ಗಣೇಶನ ಪೂಜೆ ಮಾಡಬೇಕು. ಬೆಳಗ್ಗೆನೇ ಮಾಡಿಬಿಡ್ತೀನಿ ಪೂಜೆ. ಆಮೇಲೆ ಸಾಯಂಕಾಲ ನಮ್ಮ ಪವಿತ್ರನೂ ಇವತ್ತು ಸಂಕಷ್ಟಿ ಪೂಜೆ ಮಾಡಿದಳು. ಸಾಯಂಕಾಲ ಮತ್ತೆ ಅವಳು ಪೂಜೆ ಮಾಡಿ ಚಂದ್ರೋದಯ ಆದಮೇಲೆ ಊಟ ಮಾಡ್ತಾಳೆ. ಬಟ್ ಇವಾಗ ಹಾಗೇನ ಪೂಜೆ ಮಾಡಿ ಬಿಡ್ತೀನಿ. ಸೊ ಇವಾಗ ಹೂವು ಆಮೇಲೆ ಬಿಲ್ವಪತ್ರೆ ಗರಿಕೆನ ತೊಗೊಂಡು ಹೋಗಬೇಕು. ಹೋಗಿ ನಮ್ಮ ಗಾರ್ಡನಲ್ಲಿದ್ದಾವೆ ನೋಡಬೇಕು. ಸೊ ತೊಗೊಂಡು ಹೋಗಿ ಪೂಜೆಯನ್ನು ಮಾಡಬೇಕು ಇವಾಗ. ಆ್ಯಂಡ್ ಅದರ ಜೊತೆಗೆ ಇವತ್ತು ಇನ್ನೊಂದು ಪೂಜೆ ಇದೆ ಮನೆಯಲ್ಲಿ. ಇವಾಗ ಯಾವ ಪೂಜೆ ಅಂತ ಅಂದರೆ, ನಾವು ಅರಿಶಿನ ಬೆಳೆದಿದ್ದೀವಿ. ಸೊ ಅರಿಶಿನ ಬೆಳೆಗೆ ಮುತ್ತೈದೆಯರಿಗೆ ಮಾಡ್ತೀವಿ. 5 ಜನ ಮುತ್ತೈದೆಯರಿಗೆ ಇವತ್ತು ಉಡಿಯನ್ನು ತುಂಬ್ತೀವಿ. ನಮ್ಮ ಕಡೆ ಅದೊಂಥರ ಪದ್ಧತಿ. ಯಾವುದೇ ಒಂದು ಬೆಳೆ ಬಂದರೆ, ಬೆಳೆ ಕಟಾವಿಗೆ ಬರುತ್ತಲ್ಲ, ಆ ಟೈಮಲ್ಲಿ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಪೂಜೆಯನ್ನು ಮಾಡಿ ಅದಾದಮೇಲೆ ಬೆಳೆನ ಕಟಾವು ಮಾಡ್ತೀವಿ. ಲಾಸ್ಟ್ ಟೈಮು ಕಬ್ಬು ಕಟಾವು ಮಾಡಬೇಕಾದ್ರೂ ಅವಾಗೂ ಹಾಗೆ ಮಾಡಿದರು. ಮುತ್ತೈದೆಯರಿಗೆ ಎಲ್ಲ ಮಾಡಿ ಪೂಜೆ ಮಾಡಿ ಕಬ್ಬು ಕಟಾವು ಮಾಡಿದರು. ಇವಾಗ ಅರಿಶಿನ ಸೀಸನ್ ಸ್ಟಾರ್ಟ್ ಆಯ್ತು ಇನ್ನು ಮೇಲಿಂದ. ಸೊ ಇನ್ನು ನೆಕ್ಸ್ಟ್ ಮಂತಿಂದ ಒಂದು 15 ಡೇಸಲ್ಲಿ ಅರಿಶಿನವನ್ನು ಕಟಾವು ಮಾಡ್ತಾರೆ. ಅಂದರೆ ತಪ್ಪಲ ಎಲ್ಲ ಕೊಯ್ತಾರೆ ಅರಿಶಿನದೆಲ್ಲನೂ. ಸೊ ಹೀಗಾಗಿ ಮುತ್ತೈದೆಯರಿಗೆ ಇವತ್ತು ಮಾಡಾತೀವಿ. ಅರಿಶಿನ ಹೊಲದಲ್ಲಿ ಹೋಗಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಉಡಿಯನ್ನು ತುಂಬ್ತೀವಿ. ಸೊ ಅದೊಂದು ಪೂಜೆ ಇದೆ. ಸೊ ಮನೆಯಲ್ಲಿ ಇವಾಗೆಲ್ಲ ಫುಲ್ ರೆಡಿ ಮಾಡ್ಕೊಳತ್ತಾರು. ಅಡುಗೆ ಕೆಲಸ ಎಲ್ಲ ರೆಡಿ ಮಾಡ್ಕೊಳತ್ತಾರು. ಸೊ ಬರ್ರಿ, ಮುತ್ತೈದೆಯರಿಗೆ ಎಲ್ಲ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ, ಯಾವ ಥರ ಪೂಜೆಯನ್ನು ಮಾಡ್ತೀವಿ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲೈತೆ ನೋಡ್ರಿ ನಿಮ್ದು ಅರಿಶಿನ ಹೊಲ. ನಮ್ಮ ಮನೆ ಪಕ್ಕದಲ್ಲೇ ಐತಿ ಹೊಲ. ಇದು ನಮ್ಮ ಮನೆ. ಸೊ ಇದು ನಮ್ಮ ಅಣ್ಣ ತಮ್ಮರ ಮನೆ. ಸೊ ಇಲ್ಲೇನು ಹೊಲ ಕಾಣ್ತಿದೆ ಅಲ್ಲ, ಇದು ನಮ್ಮದೇ ಅರಿಶಿನ ಹೊಲ. ಸೊ ಇವಾಗ ಇಲ್ಲಿ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಬರಬೇಕು. ಸೊ ಇನ್ನು ಮನೆಯಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತಾರು. ಅದೆಲ್ಲ ಮುಗಿದ ಮೇಲೆ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರದು ನೋಡ್ರಿ ಕಾರ್ಬಾರ್ ಮಾಡತ್ತಾನು. ಗುಬ್ಬು ನೆಲ್ಲಿಕಾಯಿ ಒಣಗಿ ಹಾಕಿದ್ದೀನಿ ಒಣಗೋದಕ್ಕಂತ ಹೇಳಿ ಅದ್ರ ಮೇಲೆ ಕಾರ್ಬಾರ್ ಮಾಡತ್ತಾನೆ ನೀವು ಬಕೆಟ್ ಇಟ್ಟು. ಇನ್ನು ಇವನಿಗೇನೆಲ್ಲ ಚಲೋ ತನಕ ಸಮಾಧಾನನೇ ಇರಂಗಿಲ್ಲ ಅವನಿಗೆ. ಏನೇನು ಮಾಡ್ಯಾರ ತೆಗಿರ್ಲ ನೋಡುನು. ಅನ್ನ ಮಾಡ್ಯಾರು, ಆಮೇಲೆ ಇದ್ರ ಜೊತೆಗೆ ಅದು ಸಾಂಬಾರು, ಅಲ್ಲಿ ಪಲ್ಯ, ಚಪಾತಿ. ನಮ್ಮ ಮಮ್ಮಿ ಇಲ್ಲಿ ಚಪಾತಿ ಮಾಡತ್ತಾರು. ಸೊ ಚಪಾತಿ ರೆಡಿ ಆಗತೈತಿ. ಅದ್ರ ಜೊತೆಗೆ ಇದೇನ ಕಡಬಕ್ಕನ್ ಮಮ್ಮಿ ಕಡಬೆ ಮಾಡಕ್ಕೆ ಹೂರ್ಣ ಅರ್ದಿಟ್ಟಾರು. ಪ್ರದು ಏನು ಬೇಕಾಗೈತಿ? ಇವಾಗ ಸಜ್ಜಕ ಅನ್ನ ಸಾಂಬಾರು ರೆಡಿ ಆಗೈತಿ. ಪ್ರದಿತ್ಯ ಏನು ಮಮ್ಮಮ್ಮಮ್ಮ? ಪ್ರದಿತ್ಯಂಗೆ ಮಮ್ಮಮ್ಮ ಬೇಕಾಗೈತಿ. ಮಮ್ಮಮ್ಮ ಅನ್ನತಾನು. ಇಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡತ್ತೀವಿ. ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗತೈತಿ. ಇದು ಕೋಸಂಬರಿಗೆ ಎಲ್ಲ ರೆಡಿ ಮಾಡೀವಿ. ಇನ್ನು ಎಲ್ಲ ರೆಡಿ ಮಾಡತ್ತಾರ. ಇನ್ನು
ಎಲ್ಲ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳತ್ತಾರು. ನಮ್ಮ ಕಾಕು ಎಲ್ಲ ಆರಾಮ್ ಕೂತ್ಕೊಂಡ ರೆಡಿ ಮಾಡತ್ತಾಳೆಲ್ಲ. ರೆಡಿ ಮಾಡಿ ಕೊಡತ್ತಾಳೆ ಇಲ್ಲಿ ಕುಂತ್ಕೊಂಡ. ನಮ್ಮ ಪಯ್ಯ ಚಿಕ್ಕಿ ಎಲ್ಲ ಮಾಡತ್ತಾಳೆ ಇಲ್ಲಿ. ನಮ್ಮ ಮಮ್ಮಿ ಚಪಾತಿ ಮಾಡತ್ತಾಳು. ನಮ್ಮ ಮಮ್ಮಿ ಆಲ್ರೆಡಿ ಹೊಲಕ್ಕೆ ಬಂದಾಳೆ ಇಲ್ಲಿ ಕ್ಲೀನ್ ಮಾಡೋ ಸಲುವಾಗಿ. ಎಲ್ಲ ಕ್ಲೀನ್ ಮಾಡತ್ತಾಳು. ಅಂದರೆ ಇಲ್ಲೇ ಪೂಜೆ ಮಾಡ್ತೀವಿ ಇವಾಗ. ಸೊ ಹಿಂಗಾಗಿ ಕ್ಲೀನ್ ಮಾಡತ್ತಾಳು. ನೋಡು ನಮ್ಮ ಮಮ್ಮಿ ಕುರ್ಪಿ ತರ್ಬೇಕಲ್ಲ. ಪೂಜೆ ಮಾಡತ್ತದ ನನ್ಗೆ ಹಚ್ಚೋಂಗಿಲ್ಲನ. ಆಗ ನಟ್ ನಡ್ಬಾರ್ಕ್ ಮಾಡ್ತಿದ್ದು ದಂಡಿ ಕಾಯಿಗಿಲ್ಲದ ಇಲ್ಲಿ ಈ ಕಡೆ ಹುಡಿ ತುಂಬ್ತಾರ. ತುಂಬುನ ಇಷ್ಟ ಮಂದಿ ಇಟ್ಟಿರ್ಲಿ. ಅದಕ್ಕೆ ಹಾಕತ್ತಿದ್ದೆ ಇಷ್ಟಾಗ 5 ಬೈನ್ ಸಾಲಂಗಿಲ್ಲ. ಇಷ್ಟಾಗ ಇನ್ನೊಂದು 2-3 ಗಿಡ ಮುಂದೆ ಹೋಗಿ. ಇದು ನಮ್ಮ ಅರಿಶಿನ ಹೊಲ. ಅರಿಶಿನ ರೊಕ್ಕ ಎಲ್ಲ ನಮ್ಮ ಪ್ರದಿತ್ಯಾಗಂತೆ. ಅರಿಶಿನ ರೊಕ್ಕ ಎಲ್ಲ ನಮ್ಮ ಪ್ರದಿತ್ಯಾಗ ಮಮ್ಮಿ. ಪ್ರದಿತ್ಯಾಗ ಎಲ್ಲ ರೊಕ್ಕ. ಪ್ರದಿತ್ಯಾಗ ಬಿಟ್ರೆ ನೆಕ್ಸ್ಟ್ ಬರೋ ಪಾಪು ಏನ ನಿಮ್ಗೆ ಎಷ್ಟು ಅದು ಎಷ್ಟು ಹಾಕ್ರು ಸಾಲಂಗಲ್ಲ ನಿಮಗೆ. ಹೆಣ್ಮಕ್ಳು ಹಂಗೆ ಬಿಡವ್ರು ನೀವು. ಅಲ್ಲೇ ಮಾಡಿ ಕರ್ಕೊಂಬರ್ಲಿ ಎಲ್ಲಾರನು. ಹಾಂ ಸೀರೆ ತೊಗೊಂಬರ್ಲಿ. ಸೀರೆ ಅಲ್ಲೇ ಒಳಗಿರ್ಬೇಕು. ಏನಿ ಎಲ್ಲಿಟ್ಟದಿ ಪಯ್ಯನ್ ಕೇಳಿ ಕೊಡ್ತಾ. ನಮ್ಮ ಅತ್ತೆ ಬಂದ್ಲು. ಪೂಜೆ ಮಾಡಕ್ಕಲ್ಲ ಆರ್ಸತ್ತೀರನ ಪಾಂಡವರು ಏನೋ ಅಂತಾರಲ್ಲ ವೈನಿ. ಪಾಂಡವ್ರು ಈ ಕಡೆ ಬಾ ದಂಡಿಕದಾರ. ಇಲ್ಲಿ ಇರ್ಬೇಕು. ಆ ಕಡೆ ಸೈಡ್ದಾರ ನೋಡಿ ನೀ ಚಂದನು ಅಕ್ಕ ಗುಂಡನು. ಹಾಂ ಅದಕ್ಕೆ ಆರ್ಸತ್ತಿಲ್ಲ ನಾ. ನಿನ್ನೆ ಬಿಟ್ಟೆ ಆರ್ಸಕ್ಕೆ. ಎಲ್ಲ ವಾಶ್ ಮಾಡ್ಕೊಂಬಂಡೆ. ಮ್ಯಾಲೆ ಇಡ ಚಂದ ಕಾಣ್ತಾವ. ಕೆಳಗೆ ಮತ್ತೆ ಇದನ್ನ ಮಾಡುವಾಗೋದು ಜರ್ಕೊಂದಿವ ಅಕ್ಕ. ಏನು ತೊಗೊಂಬಂದಿ ಅಕ್ಕ? ಸ್ವೆಟ್ರ್ ಹಾಕೊಂಡನ ಸೂರ್ಯನ ಎತ್ತಿ ಮೇಲೆ ಬಂದ್ರು ಸ್ವೆಟ್ರ್ ತೆಗಿವಾರ ನನ್ನ ಸಸ್ತ್ಯಾರ ಇವ್ರು. ಮಾಡ್ರಿ ತೆಗದ್ರಂತಂಗ ಯಾವ್ದ ಸುಂಟಪ್ಪ ಯಾವ ಅವರು
ಕುರ್ಪಿನ ಪೂಜೆ ಮಾಡ್ಬೇಕನ ಆತಲ್ ಮತ್ತೆ ಹೊಲನ ಖಾಲಿ ಆಕೈತೆ ಐದಿದೆ ಅಂದ್ರೆ ತಪ್ಪಲ ಮಾಡುತ್ತೆ ಈ ಸಾಲಿ ಹಾಕೊಂಡ್ರಿ ಪಿನ್ನ ಬೇಕಾಯ್ತು ಹಾಕಿ ತುಂಬಿ ಜಿಗಟ ಅಂತ ಇರ್ತೈತೆ ಪ್ಲೇನ್ ಪಾಡ ಅಲ್ಲೇನಿಲ್ಲ ಒಂದಿಟ್ಟಪ್ಪಯ್ಯ ನಮ್ಮ ಆಯ್ ಬಂದ್ರು ಏನು ಅದು ಬಿಟ್ಟು ಊಟ ಮಾಡಿ ಸೋತಿಲ್ಲ ಹಾಕಿ ಗುಂಡೆ ಒಂದು ತಗೋತಂಗಿತ್ತ ಸರಿ ದಾನ್ ಮಿಸ್ಕರ ಹಚ್ಚಾರ ಒಂದು 2 ಗಿಡ ಅದಾವ ನೀವದಿ ಕಷ್ಟ ಆಯ್ತಕ್ಕೆ ತಾಟ ಹೊಜೆ ಐತನ ಇಟ್ಕೊಂಡು ಕುಡ್ದ ಮುಂದೆ ನಾ ಸರಿ ಮುಂದೆ ಕೂತು ಪುಟ್ಟಿ ಮುಂಜಾನೆನ ಮಾಡೋಗ್ಯಾನೋ ಪೂಜೆ ಪುಟ್ಟಿ ಮುಂಜಾನೆ ಮಾಡೋಗ್ಯಾನೋ